ನಾವೆಲ್ಲ ಅವನ ಮಕ್ಕಳಾದ ಮೇಲೆ ನಾವು ಅವನಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾವ ರೀತಿ ಥ್ಯಾಂಕ್ಸ್ ಹೇಳೋದು ಅಂದ್ರೆ, ನೀನೇ ನಮ್ಮನ್ನು ರಕ್ಷಣೆ ಮಾಡು, ನಿನಗೆ ನಾವು ಸರೆಂಡರ್ ಆಗಿದ್ದೀವಿ ಅಂತ ಮಾಡೋದೇ ಶರಣಾಗತಿ ತತ್ವ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ರಾಮಾನುಜರ ಬಗ್ಗೆ ಹಲವು ಕಡೆಗಳಲ್ಲಿ ಹೇಳ್ತಾರೆ. ಹಲವು ಉಪನ್ಯಾಸಗಳಲ್ಲಿ ಸ್ವಾಮಿ ರಾಮಾನುಜರನ್ನ ರೆಫರ್ ಮಾಡ್ತಾರೆ. ಅವರಿಗೆ ರಾಮಾನುಜರ ಆ ಒಂದು ಗುಣ ಬಹಳ ಮೆಚ್ಚುಗೆ ಆಯಿತು. ಅವ್ರು ಹೇಳ್ತಾರೆ, ರಾಮಾನುಜ ಫಿಲಾಸಫಿ ಇಸ್ ಅ ಎಟರ್ನಲ್ ಫಿಲಾಸಫಿ ಅಂಡ್ ಇಟ್ ಇಸ್ ಅ ಯೂನಿವರ್ಸಲ್ ಫಿಲಾಸಫಿ. ಅವರ ಉಪನ್ಯಾಸ ಮಾಲೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೇನೋ ಕರ್ಮಕಾಂಡಗಳಲ್ಲಿ ಇದ್ದಾಗ ಸ್ವಾಮಿ ರಾಮಾನುಜರ ಉದಯ ಆಯಿತು. ಭಕ್ತಿ ಯುಗವನ್ನ ಪ್ರಾರಂಭ ಮಾಡಿದ್ರು ಸ್ವಾಮಿ ರಾಮಾನುಜರು. ಆದ್ರಿಂದಾನೇ ಅವರಿಗೆ ಅವರ ಫಿಲಾಸಫಿ ಇಟ್ ಇಸ್ ಎಟರ್ನಲ್ ಫಿಲಾಸಫಿ ಅಂತ ಕರೆದರು. ಭಕ್ತಿ, ಭಗವಂತ, ಭಕ್ತ, ಈ ಮೂರರ ಕಾಂಬಿನೇಷನ್ ಇದೆಯಲ್ಲ, ಇದನ್ನ ಈ ಈಕ್ವೇಶನ್ ಏನಿದೆ ಅದನ್ನ ಸ್ವಾಮಿ ರಾಮಾನುಜರು ಬಹಳ ಚೆನ್ನಾಗಿ ಮಾಡಿದ್ರು. ಆದ್ರಿಂದ ಸ್ವಾಮಿ ರಾಮಾನುಜರ ಆ ದಿವ್ಯವಾದಂತಹ ಜೀವನದ ಬಗ್ಗೆ ಒಂದೆರಡು ಮೂರು ಘಟನೆಗಳನ್ನ ನಮ್ಮ ವೆಂಕಟೇಶ್ ಮೂರ್ತಿ ಉಲ್ಲೇಖ ಮಾಡಿದ್ದಾರೆ.